ಧರ್ಮಸ್ಥಳದಲ್ಲಿ ಇರುವಂತ ಪಾವಿತ್ರತೆಯನ್ನ ಹಾಳು ಮಾಡಬೇಕು, ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಬೇಕು, ವೀರೇಂದ್ರ ಹೆಗ್ಡೆಯವರು ಕೆಟ್ಟ ಹೆಸರು ತರಬೇಕು, ಹಿಂದೂ ಧರ್ಮಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಷಡ್ಯಂತ್ರ ನಡೀತಾ ಇರೋದು ನಾವೆಲ್ಲ ಕೂಡ ಕಾಣ್ತಾ ಇದ್ದೀವಿ. ಅದಕ್ಕೆ ಪ್ರತಿಭಟನೆ ಮಾಡೋ ದಿಕ್ಕಿನಲ್ಲಿ ಮತ್ತು ಧರ್ಮಸ್ಥಳವನ್ನ ಉಳಿಸ್ಬೇಕು, ವೀರೇಂದ್ರ ಹೆಗ್ಡೆಯವರ ಗೌರವ ಉಳಿಸ್ಬೇಕು, ಹಿಂದೂ ಧರ್ಮವನ್ನು ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ 2ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ನಮ್ಮನೆಯಿಂದ 100-150 ಕಾರ್ನಲ್ಲಿ ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ. ತಾವೆಲ್ಲರೂ ಬಂದು ಅದಕ್ಕೆ ಸೇರ್ಕೋಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಧರ್ಮಸ್ಥಳದಲ್ಲಿ ಇರುವಂತ ಪಾವಿತ್ರತೆಯನ್ನ ಹಾಳು ಮಾಡಬೇಕು, ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಬೇಕು, ವೀರೇಂದ್ರ ಹೆಗ್ಡೆಯವರು ಕೆಟ್ಟ ಹೆಸರು ತರಬೇಕು, ಹಿಂದೂ ಧರ್ಮಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಷಡ್ಯಂತ್ರ ನಡೀತಾ ಇರೋದು ನಾವೆಲ್ಲ ಕೂಡ ಕಾಣ್ತಾ ಇದ್ದೀವಿ. ಅದಕ್ಕೆ ಪ್ರತಿಭಟನೆ ಮಾಡೋ ದಿಕ್ಕಿನಲ್ಲಿ ಮತ್ತು ಧರ್ಮಸ್ಥಳವನ್ನ ಉಳಿಸ್ಬೇಕು, ವೀರೇಂದ್ರ ಹೆಗ್ಡೆಯವರ ಗೌರವ ಉಳಿಸ್ಬೇಕು, ಹಿಂದೂ ಧರ್ಮವನ್ನು ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ 2ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ನಮ್ಮನೆಯಿಂದ 100-150 ಕಾರ್ನಲ್ಲಿ ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ. ತಾವೆಲ್ಲರೂ ಬಂದು ಅದಕ್ಕೆ ಸೇರ್ಕೋಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಧರ್ಮಸ್ಥಳದಲ್ಲಿ ಇರುವಂತ ಪಾವಿತ್ರತೆಯನ್ನ ಹಾಳು ಮಾಡಬೇಕು, ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಬೇಕು, ವೀರೇಂದ್ರ ಹೆಗ್ಡೆಯವರು ಕೆಟ್ಟ ಹೆಸರು ತರಬೇಕು, ಹಿಂದೂ ಧರ್ಮಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಷಡ್ಯಂತ್ರ ನಡೀತಾ ಇರೋದು ನಾವೆಲ್ಲ ಕೂಡ ಕಾಣ್ತಾ ಇದ್ದೀವಿ. ಅದಕ್ಕೆ ಪ್ರತಿಭಟನೆ ಮಾಡೋ ದಿಕ್ಕಿನಲ್ಲಿ ಮತ್ತು ಧರ್ಮಸ್ಥಳವನ್ನ ಉಳಿಸ್ಬೇಕು, ವೀರೇಂದ್ರ ಹೆಗ್ಡೆಯವರ ಗೌರವ ಉಳಿಸ್ಬೇಕು, ಹಿಂದೂ ಧರ್ಮವನ್ನು ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ 2ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ನಮ್ಮನೆಯಿಂದ 100-150 ಕಾರ್ನಲ್ಲಿ ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ. ತಾವೆಲ್ಲರೂ ಬಂದು ಅದಕ್ಕೆ ಸೇರ್ಕೋಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ.